ಸ್ನೇಹಿತರೆ ನಮಸ್ಕಾರ. ಸಾಕಷ್ಟು ಜನ ಕೋಡಿ ಮಠದ ಶ್ರೀಗಳ ಭವಿಷ್ಯವಾಣಿಯನ್ನು ಮೂದಲಿಸೋರೆ ಹೆಚ್ಚು. ಅಂದರೆ ಬರೀ ಭಯ ಬೀಳಿಸುವಂಥ ಭವಿಷ್ಯವಾಣಿಯನ್ನು ಹೇಳ್ತಾರೆ. ಅವ್ರು ಹೇಳದಂತೆ ಏನೂ ಕೂಡ ಆಗಲ್ಲ. ಅವರು ಈ ಹಾಗಾಗುತ್ತೆ ಹೀಗಾಗುತ್ತೆ, ಪ್ರಕೃತಿ ವಿಕೋಪ, ಸಾವು ನೋವು, ಅದು ಮಣ್ಣು ಮಸಿ ಎಲ್ಲದೂ ಕೂಡ ಸುಮ್ಮನೆ ಬೊಗಳ ಬಿಡೋದು, ಯಾವುದು ಕೂಡ ಆಗಲ್ಲ ಅನ್ನುವಂತಹ ಒಂದು ವರ್ಗ ಇದೆ. ಆ ವರ್ಗ ಇವತ್ತು ಬಾಯಿ ಮುಚ್ಕೊಂಡು ನೋಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಾರಣ ಏನು ಅಂತ ಹೇಳಿದ್ರೆ, ಈಗ ನಿನ್ನೆ ನಡೆದಂತಹ ಒಂದು ದೊಡ್ಡ ದುರ್ಘಟನೆ, ಆ ವರ್ಗ ಇವತ್ತು ಬಾಯಿ ಮುಚ್ಕೊಂಡು ಕೂರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಾರಣ ಏನು ಅಂತ ಹೇಳಿದ್ರೆ, ಬುಧವಾರ ನಡೆದಂತಹ ಒಂದು ದುರ್ಘಟನೆ. ಹೌದ್ರಿ, ಕೋಡಿಮಠದ ಶ್ರೀಗಳು ಈ ವರ್ಷದ ಭವಿಷ್ಯವಾಣಿಯನ್ನು ತುಂಬ ಆಘಾತಕಾರಿಯಾಗಿ ಹೇಳಿದರು. ಈ ವರ್ಷ ಸಾಕಷ್ಟು ಸಾವು ನೋವುಗಳು ಸಂಭವಿಸ್ತವೆ. ಮಹಾ ನಾಯಕರುಗಳೇ ಜೀವವನ್ನು ಬಿಡುವಂಥ ಪರಿಸ್ಥಿತಿ, ಅದರಲ್ಲೂ ಕೂಡ ದುರ್ಮರಣಕ್ಕೀಡಾಗುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅನ್ನುವಂತಹ ಮುನ್ನೆಚ್ಚರಿಕೆಯನ್ನು ಕೊಟ್ಟಿದ್ರು. ಪ್ರಕೃತಿಯು ಕೂಡ ಆರ್ಭಟಿಸಲಿದೆ ಮತ್ತು ಆಕ್ರೋಶದಿಂದ ಸಿಡಿಯಲಿದೆ ಎನ್ನುವಂತಹ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರು. ದೊಡ್ಡ ದೊಡ್ಡ ಘಟನೆಗಳು ಕೂಡ ಸಂಭವಿಸ್ತವೆ ಎನ್ನುವಂತಹ ಎಚ್ಚರಿಕೆಯನ್ನು ಕೂಡ ಈಗಾಗಲೇ ಕೊಟ್ಟಿದ್ರು. ಇದಕ್ಕೆ ಪೂರಕವಾಗಿ ಈಗ ಮಹಾರಾಷ್ಟ್ರದ ಬಾರಾಮತಿಯ ಬಳಿ ಖಾಸಗಿ ವಿಮಾನ ಅಪಘಾತದಲ್ಲಿ NCPಯ ನಾಯಕ, ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಗಳಾದಂತಹ ಅಜಿತ್ ಪವಾರ್ ಅವರು ಜೀವವನ್ನು ಕಳ್ಕೊಂಡಿದ್ದಾರೆ, ಸುಟ್ಟು ಕರಕಲಾಗಿದ್ದಾರೆ. ಇದು ಆರಂಭ. ಇನ್ನು ಮುಂದೆ ಇಂತಹ ದುರ್ಘಟನೆಗಳು ಮೇಲಿಂದ ಮೇಲೆ ಸಂಭವಿಸ್ತವ. ಇನ್ನಷ್ಟು ಬೇರೆ ಬೇರೆ ರೀತಿಯಾದಂತಹ ಘಟನೆಗಳಿಗೆ ನಾವು ಸಾಕ್ಷಿ ಆಗಬೇಕಾಗುತ್ತಾ? ಇಂತಹ ಸಾಕಷ್ಟು ಆತಂಕಕಾರಿ ವಿಚಾರಗಳಿದ್ದಾವೆ. ಇದರ ಬಗ್ಗೆನೇ ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ಕೋಡಿಮಠದ ಶ್ರೀಗಳು ಏನಾದರೂ ಒಂದು ಭವಿಷ್ಯವಾಣಿಯನ್ನು ನೋಡಿದ್ರು ಅಂತ ಹೇಳಿದ್ರೆ ಅದರ ಹಿಂದೆ ಸಾಕಷ್ಟು ಕಾರಣಗಳಿರುತ್ತವೆ. ಅದರ ಹಿಂದೆ ಸಾಕಷ್ಟು ಅಧ್ಯಯನವೂ ಕೂಡ ಇದೆ. ಕೋಡಿಮಠದ ಶ್ರೀಗಳ ಬಳಿ ಅಥವಾ ಕೋಡಿಮಠದಲ್ಲಿ, ಹಾಸನದ ಕೋಡಿಮಠದಲ್ಲಿ ಸುಮಾರು 100 ವರ್ಷ ಮುಂಚಿನ, ಅಂದರೆ ಈ ಹಿಂದೆ ನಡೆದಿರುವಂಥ ಭವಿಷ್ಯವಾಣಿಗಳು ಅಥವಾ ಈ ಮುಂದೆ ನಡೆಯುವಂತಹ ವಿಚಾರಗಳು ಎಲ್ಲದರ ಬಗ್ಗೆನೂ ಕೂಡ ಕಾಲಜ್ಞಾನವನ್ನು ಬರೆದಿಡಲಾಗಿದೆ. ಅದು ಕೂಡ ತಾಳೆಗರಿ ಭವಿಷ್ಯವಾಣಿ ತುಂಬ ಫೇಮಸ್. ಹೀಗಾಗುತ್ತೆ, ಹೀಗಾಗಲಿದೆ, ಈ ರೀತಿಯಾದಂತಹ ಒಂದು ಕೋಡಿಮಠದ ಶ್ರೀಗಳ ಮಾತುಗಳೇನಿದೆ, ಇದು ನಿಂತಿರೋದೇ ಈ ತಾಳೆಗರಿಯ ಭವಿಷ್ಯ ಮೇಲೆ ಅನ್ನೋದು ಬಹುಶಃ ಸಾಕಷ್ಟು ಜನರಿಗೆ ಗೊತ್ತಿರಲಿಕ್ಕಿಲ್ಲ. ಹಾಗೆಯೇ ಪ್ರತಿ ಬಾರಿಯೂ ಕೂಡ ಮಾಧ್ಯಮಗಳ ಮುಂದೆ ಬಂದಂತಹ ಸಂದರ್ಭದಲ್ಲಿ ಕೋಡಿಮಠದ ಶ್ರೀಗಳು ಒಂದಷ್ಟು ಆಘಾತಕಾರಿ ಮತ್ತು ಆತಂಕಕಾರಿ ಸಂಗತಿಗಳನ್ನು ಬಹಿರಂಗಪಡಿಸೋದು ಕೂಡ ಇದೆ. ಈ ವರ್ಷ ಹಾಗಾಗ್ತದೆ, ಹೀಗಾಗ್ತದೆ, ಆ ದುರ್ಘಟನೆ ನಡೀತದೆ, ಈ ದುರ್ಘಟನೆ ನಡೀತದೆ, ಹಾಗಾಗಬಹುದು, ಹೀಗಾಗಬಹುದು ಅನ್ನುವಂಥ ವಿಚಾರಗಳನ್ನು ಕೋಡಿಮಠದ ಶ್ರೀಗಳು ಆಗಾಗ ಹೇಳ್ತಾನೆ ಬರ್ತಾ ಇರ್ತಾರೆ. ಅದು ಹೇಳಿದಂತಹ ಬೆನ್ನಲ್ಲೇ ಸಾಕಷ್ಟು ಜನ ಅದಕ್ಕೆ ವಿರುದ್ಧವಾದಂತಹ ಒಂದಷ್ಟು ಹೇಳಿಕೆಗಳನ್ನು ಕೂಡ ಕಾಣುವುದನ್ನು ಗಮನಿಸಿದ್ದೇವೆ. ಅದರಲ್ಲೂ ಕೂಡ 2026ಕ್ಕೆ ಸಂಬಂಧಪಟ್ಟಂತೆ ನೀವು ನೋಡೋದಾದರೆ, ಕಳೆದ ಒಂದು 15 ದಿನಗಳ ಹಿಂದೆಯೂ ಕೂಡ ಕೋಡಿಮಠದ ಶ್ರೀಗಳು ಮಾತನಾಡಿ, ಇನ್ನು ಮುಂದಿನ ದಿನಗಳು ಸಿಕ್ಕಾಪಟ್ಟೆ ಕೆಟ್ಟದಾಗಿದೆ, 2025ಕ್ಕಿಂತಲೂ ಕೂಡ 2026 ಸಾಕಷ್ಟು ಸಾವು ನೋವುಗಳನ್ನು ನೋಡಬೇಕಾದಂತಹ ಒಂದು ದುರ್ವಿಧಿಯನ್ನು ನಿರ್ಮಾಣ ಮಾಡುವಂಥ ವರ್ಷ ಅನ್ನುವಂತಹ ಎಚ್ಚರಿಕೆಯನ್ನು ಕೊಟ್ಟಿದ್ದರು. ಅಷ್ಟಕ್ಕೆ ಸುಮ್ಮನಾಗಲಿಲ್ಲ. ಭಾರಿ ಮಳೆ, ಜಲ ಪ್ರವಾಹಗಳು ಕೂಡ ಸಂಭವಿಸ್ತವೆ, ಪಂಚಭೂತಗಳು ಆರ್ಭಟಿಸ್ತವೆ, ಅಗ್ನಿಯ ಆಕ್ರೋಶ ಕೆನ್ನಾಲಿಗೆ ಎಲ್ಲವೂ ಕೂಡ ವ್ಯಾಪಿಸ್ತದೆ. ರಾಜ್ಯದಾದ್ಯಂತ ರಾಜತಾಂತ್ರಿಕತೆಯಂತೂ, ಜೊತೆಗೆ ರಾಷ್ಟ್ರದಾದ್ಯಂತ, ವಿಶ್ವದಾದ್ಯಂತ ಬೇರೆ ಬೇರೆ ರೀತಿಯಾದಂಥ ರಾಜಕೀಯ ವಿಪ್ಲವಗಳು ಕೂಡ ನಡೀತವೆ. ರಾಜಕೀಯದ ಮಹಾನ್ ನಾಯಕರುಗಳಿಗೆ ಆಪತ್ತಿದ್ದಾವೆ. ಜೊತೆಗೆ ದೇಶದಲ್ಲೂ ಕೂಡ ಒಬ್ಬ ಮಹಾನ್ ನಾಯಕ ಸದ್ಯದಲ್ಲೇ ಇಹಲೋಕವನ್ನು ತ್ಯಜಿಸ್ತಾನೆ ಅನ್ನುವಂಥ ಮುನ್ನೆಚ್ಚರಿಕೆಯನ್ನು ಕೊಟ್ಟಿದ್ದರು. ಇದು ಹೇಳಿ ಇನ್ನೂ ಕೂಡ ಬಾಯಿ ಒಣಗಿಲ್ಲ. ಅದರ ಒಳಗಡೆ ದೊಡ್ಡದೊಂದು ದುರ್ಘಟನೆ ಮಹಾರಾಷ್ಟ್ರದಲ್ಲಿ ನಡೆದೇ ಬಿಟ್ಟಿದೆ. ಹೌದು, ದೇಶದಾದ್ಯಂತ ಸಂಚಲನ ಸೃಷ್ಟಿಸಿರುವಂಥ ಒಂದು ಘಟನೆ ಬುಧವಾರ ನಡೆದು ಬಿಟ್ಟಿದೆ. ಒಂದು ಕಡೆ ಅಹಮದಾಬಾದ್ನಲ್ಲಿ ಭೀಕರ ವಿಮಾನ ದುರಂತ ಸಂಭವಿಸಿ ವರ್ಷ ಆಗುವ ಮೊದಲೇ ಮತ್ತೊಂದು ದುರ್ಘಟನೆ ಸಂಭವಿಸಿರೋದು ನೋಡಿದ್ರೆ, ಈ ವರ್ಷ ಇನ್ನೆಂಥ ಭಯಾನಕ ವರ್ಷಪ್ಪ ಅನ್ನುವಂತಹ ಆತಂಕ ಈಗ ಜನಸಮೂಹದಲ್ಲಿ ಮೂಡುವಂತೆ ಮಾಡಿದೆ. ಬಾರಾಮತಿಯ ವಿಮಾನ ದುರಂತದಲ್ಲಿ ಮಹಾರಾಷ್ಟ್ರದ DCM ಅಜಿತ್ ಪವಾರ್ ಅವರು ಜೀವವನ್ನು ಕಳ್ಕೊಂಡಿದ್ದಾರೆ. ಕರ್ನಾಟಕದ ಜನರಲ್ಲೂ ಕೂಡ ಇಂಥದ್ದೊಂದು ಸುದ್ದಿ ಈಗ ಆತಂಕವನ್ನು ಮೂಡಿಸಿದೆ. ಹೌದು, ಕೋಡಿಮಠದ ಶ್ರೀಗಳಾದಂತಹ ಶ್ರೀ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಗಳು ನುಡಿದಿದ್ದಂತಹ ಭವಿಷ್ಯವಾಣಿಯ ಪ್ರಕಾರ ಈಗ ಅವರ ಭವಿಷ್ಯವಾಣಿ ತಿಂಗಳ ಒಳಗಡೆ ನಿಜವಾಗಿದೆ. ಅಂದರೆ ಇದು ಈಗಲೇ ಇಷ್ಟು, ಇನ್ನು ಮುಂದೆ ಇನ್ನೆಷ್ಟು ಅನ್ನುವಂಥ ಆತಂಕ. ಈ ವರ್ಷದ ಆರಂಭದಲ್ಲಿ ರಾಜ್ಯ ರಾಜಕೀಯದ ಬಗ್ಗೆ ಕೋಡಿಮಠದ ಶ್ರೀಗಳು ಸ್ಫೋಟಕ ಭವಿಷ್ಯವಾಣಿಯನ್ನು ನುಡಿದಿದ್ರು. ಬೀದರ್ನಲ್ಲಿ ಮಾತನಾಡಿದಂಥ ಶ್ರೀಗಳು ಸದ್ಯದ ರಾಜ್ಯ ರಾಜಕೀಯ ಪರಿಸ್ಥಿತಿಯನ್ನು ನೋಡಿದ್ರೆ ಬದಲಾವಣೆ ಕಷ್ಟ ಅಂತಲೂ ಕೂಡ ಹೇಳಿದರು. ಬದಲಾವಣೆ ಸಾಧ್ಯವೇ ಇಲ್ಲ ಅನ್ನುವಂತೆ ಕಟ್ಟುನಿಟ್ಟಿನ ಭವಿಷ್ಯವಾಣಿಯನ್ನು ಕೂಡ ನುಡಿದಿದ್ರು.
ಅದಕ್ಕೂ ಈಗ ಭಯ ಸೃಷ್ಟಿಸಿರುವುದು ಮತ್ತೊಂದು ಘಟನೆ. ಹೌದು, ಅದೇ ದಿನ ಮಾತನಾಡಿದಂಥ ಕೋಡಿಮಠದ ಶ್ರೀಗಳು ಭಯಾನಕ ಭವಿಷ್ಯವಾಣಿಯನ್ನ ಹೇಳಿದ್ರು. ಜಗತ್ತಿನಲ್ಲಿ ಸತ್ತಿರುವಂತಹ ಈ ಕೋಟ್ಯಾಂತರ ಜನಗಳ ಆತ್ಮಗಳಿಗೆ ಸರಿಯಾದಂಥ ಸಂಸ್ಕಾರ ಸಿಕ್ಕಿಲ್ಲ. ಈ ಅತೃಪ್ತ ಆತ್ಮಗಳು ಜಗತ್ತಿನಾದ್ಯಂತ ಸಂಚರಿಸ್ತಾ ಇರೋದರಿಂದ ಮನುಕುಲಕ್ಕೆ ದೊಡ್ಡ ಅಪಾಯವಿದೆ. ಆದ್ದರಿಂದ 2025ಕ್ಕಿಂತಲೂ ಕೂಡ 2026ರಲ್ಲಿ ಜಗತ್ತಿಗೆ 10 ಪಟ್ಟು ಹೆಚ್ಚಿನ ಅಪಾಯ ಇದೆ ಎನ್ನುವಂಥ ಮುನ್ನೆಚ್ಚರಿಕೆಯನ್ನು ಕೊಟ್ಟಿದ್ದರು. 2025ಕ್ಕಿಂತ 2026ರಲ್ಲಿ ಜಗತ್ತಿಗೆ 10 ಪಟ್ಟು ಅಪಾಯ. ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾಲ್ಕಲ್ಲ, 10 ಪಟ್ಟು ಅಪಾಯ ಇದೆ ಅಂತೇಳಿ. ಮುಖ್ಯವಾಗಿ ಈ ದೇಶಕ್ಕೆ ಅಪಾಯ ಇದೆ, ನಮ್ಮ ದೇಶಕ್ಕೆ ಅಪಾಯ ಇದೆ, ಸಾವು ನೋವು ಹೆಚ್ಚಾಗುವಂಥ ಲಕ್ಷಣ ಇದೆ. ಇಬ್ಬರು ಮಹಾ ವ್ಯಕ್ತಿಗಳು ಇಹಲೋಕವನ್ನು ತ್ಯಜಿಸುವಂತಹ ಲಕ್ಷಣಗಳು ಕಾಣಿಸ್ತಿದೆ ಅನ್ನುವಂಥ ಎಚ್ಚರಿಕೆಯನ್ನು ಕೋಡಿಮಠದ ಡಾಕ್ಟರ್ ಶಿವಾನಂದ ಸ್ವಾಮೀಜಿಗಳು ಸ್ಫೋಟಕ ಭವಿಷ್ಯವಾಣಿಯಲ್ಲಿ ತಿಳಿಸಿದರು. ಹೀಗೆ ಹೇಳಿ ಇನ್ನೂ ಕೂಡ ಕೋಡಿಮಠ ಶ್ರೀಗಳ ಬಾಯಿ ಒಣಗಿಲ್ಲ. ಅದರ ಒಳಗಡೆ ಅವರು ಹೇಳಿದಂಥ ಭವಿಷ್ಯವಾಣಿ ನಿಜವಾಯಿತೇನೋ ಅನ್ನುವಂಥ ಅನುಮಾನ ಸೃಷ್ಟಿಸಿದೆ. ಈ ವರ್ಷ ಇಬ್ಬರು ಮಹಾ ವ್ಯಕ್ತಿಗಳು ಜೀವವನ್ನು ಬಿಡೋದು ಅನಿವಾರ್ಯ, ಆ ರೀತಿಯಾದಂಥ ಲಕ್ಷಣಗಳು ಕಾಣಿಸ್ತಿದ್ದಾವೆ ಎನ್ನುವಂತಹ ಮಾತನ್ನು ಹೇಳಿ 2 ವಾರ ಆಗಿರೋದ್ರಿ. ಅದರ ಒಳಗಡೆ ಮಹಾರಾಷ್ಟ್ರದ DCM ಅಜಿತ್ ಪವಾರ್ ಅವರು ಈ ರೀತಿ ದುರ್ಮರಣಕ್ಕೆ ಈಡಾಗ್ತಾರೆ ಅಂತ ಹೇಳ್ಬಿಟ್ಟು ಕನಸು ಮನಸ್ಸಿನಲ್ಲೂ ಕೂಡ ಯಾರೂ ಆಲೋಚನೆಯನ್ನು ಮಾಡಿರಲಿಲ್ಲ. ಈಗ ಇವರು ಹೇಳಿರುವಂಥ ಒಂದು ಸತ್ಯ ಆಯಿತು. ಹಾಗಾದರೆ ಇಬ್ಬರು ಮಹಾ ವ್ಯಕ್ತಿಗಳು ಅಂತೇಳಿ ಹೇಳಿದ್ದಾರೆ. ಹಾಗಾದರೆ ಇನ್ನೊಬ್ರು ಯಾರು? ಈ ಆತಂಕ ಈಗ ಶುರುವಾಗಿದೆ. ಹಾಗೇನೆ ಇಲ್ಲಿ ಒಂದಿದೆ. ಈಗ ನಿಮ್ಮ ಮನಸ್ಸಲ್ಲಿ ಒಂದು ಕ್ವಶನ್ ಬರ್ತಾ ಇದ್ರಿ, ಕೋಡಿಮಠದ ಶ್ರೀಗಳಿಗೆ ಎಲ್ಲದೂ ಕೂಡ ಗೊತ್ತಾಗುತ್ತಲ್ಲ, ಅವ್ರಿಗೆ ಗೊತ್ತಿದ್ದಿದ್ರೆ ಅವರು ಮಹಾರಾಷ್ಟ್ರದ DCM ಅವರೇ ಅಂತಲೇ ಹೇಳ್ಬೋದಾಗಿತ್ತಲ್ವಾ? ಯಾಕೆ ಹೇಳಲಿಲ್ಲ? ಹೇಳುವಂತಹ ಶಕ್ತಿ ಅವರಲ್ಲಿ ಇದ್ದಿದ್ರೆ ಅವರು ತಡಿಬೋದಾಗಿತ್ತಲ್ಲ, ಇಂಥದ್ದೊಂದು ದುರ್ಘಟನೆ ತಡಿಬೋದಾಗಿತ್ತು, ಅವರ ಜೀವನ ಉಳಿಸ್ಬೋದಾಗಿತ್ತಲ್ವಾ ಅಂತೇಳಿ. ಒಂದು ತಿಳ್ಕೊಳ್ಳಿ, ಜ್ಯೋತಿಷ್ಯದಲ್ಲಿ, ಭವಿಷ್ಯದಲ್ಲಿ ಅಥವಾ ಈ ಕಾಲಜ್ಞಾನ ಹೇಳುವಂಥ ವಿಚಾರದಲ್ಲಿ ಯಾರ ಸಾವನ್ನು ಕೂಡ ತಡೆಯುವಂಥ ಶಕ್ತಿ ಈ ಜಗತ್ತಿನಲ್ಲಿ ದೇವರಿಗೊಬ್ಬರಿಗೆ ಬಿಟ್ಟರೆ ಬೇರೆ ಯಾರ ಬಳಿಯೂ ಕೂಡ ಇಲ್ಲ. ವಿಧಿಯ ಅಂತಿಮ ನಿಯಮ ಅದು. ವಿಧಿ ಇವತ್ತು ನನ್ನ ಜೀವ ಅಂತ್ಯ ಆಗಬೇಕು, ನನ್ನ ಜೀವನ ಮುಗಿಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿದ್ರೆ ಶತಾಯಗತಾಯ ಜೀವನ ಮುಗಿಯುತ್ತೆ. ಅದು ಯಾವುದೋ ಒಂದು ರೂಪದಲ್ಲಿ. ರಾತ್ರಿ ಮಲಗಿದ್ದವನು ಬೆಳಿಗ್ಗೆ ಹೇಳ್ತಾನೋ ಇಲ್ವೋ ಗೊತ್ತಿಲ್ಲ, ಬೆಳಿಗ್ಗೆ ಎದ್ದವನು ಸಂಜೆಯನ್ನು ನೋಡ್ತಾನೋ ಇಲ್ವೋ ಅನ್ನೋದು ಕೂಡ ಗೊತ್ತಿರಲ್ಲ. ಅಷ್ಟು ಈ ಒಂದು ನಮ್ಮ ಬದುಕು ಕ್ಷಣಿಕ, ತೃಣ ಮಾತ್ರ. ವಿಧಿಯ ಆಟದ ಮುಂದೆ, ದೇವರ ನಿರ್ಣಯದ ಮುಂದೆ ಯಾವುದೂ ಕೂಡ ಇಲ್ಲ. ಅದು ಆ ಜಾತಿ, ಈ ಜಾತಿ, ಆ ಧರ್ಮ, ಈ ಧರ್ಮ, ಆ ಕುಲ, ಈ ಗೋತ್ರ ಯಾವುದೂ ಇಲ್ಲ ರೀ. ಅಂತಿಮ ಅಂದರೆ ಅಂತಿಮ. ಆ ಶಕ್ತಿಯನ್ನು ಕೂಡ ದೇವರು ಯಾರಿಗೂ ಕೂಡ ಕೊಟ್ಟಿಲ್ಲ. ಸಾವನ್ನು ತಡೆಯುವಂಥ ಶಕ್ತಿಯೂ ಕೂಡ ಯಾರಿಗೂ ಕೂಡ ಕೊಟ್ಟಿಲ್ಲ. ಮತ್ತು ಒಬ್ಬನನ್ನು ಬದುಕಿಸುವಂಥ ಶಕ್ತಿಯನ್ನು ಕೂಡ ದೇವರು ಯಾರಿಗೂ ಕೂಡ ಕೊಟ್ಟಿಲ್ಲ. ಅದು ಆತನ ಬಳಿಯನ್ನೇ ಇಟ್ಕೊಂಡಿದ್ದಾನೆ ದೇವರು. ಅದೇ ಕಾರಣಕ್ಕೆ ಹೇಳ್ತಾ ಇರುವಂಥದ್ದು, ಇಲ್ಲಿ ಕೋಡಿಮಠದ ಶ್ರೀಗಳಿಗೆ ಗೊತ್ತಿದೆ ಹೀಗಾಗುತ್ತೆ ಅಂತೇಳಿ. ಬಟ್ಟು ಇವರೇ ಅಂತ ಹೇಳಿ ಕೋಡಿಮಠದ ಶ್ರೀಗಳಿಗೆ ಗೊತ್ತಿದೆಯಾ? ಅದು ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಗೊತ್ತಿದ್ರೂ ಅವ್ರು ಹೇಳಕ್ಕೆ ಸಾಧ್ಯವಿಲ್ವಾ? ಅದು ಮಾತ್ರ ಸಾಧ್ಯವಿಲ್ಲ. ಹೇಳುವಂತೆಯೂ ಕೂಡ ಇಲ್ಲ, ಹೇಳೋದಕ್ಕೆ ಸಾಧ್ಯನೂ ಕೂಡ ಇಲ್ಲ. ಜ್ಯೋತಿಷ್ಯದಲ್ಲಿ ಅದೊಂದು ವಿಚಾರ ಇದೆ. ನನಗೆ ನನ್ನ ಸ್ನೇಹಿತರು ಕೂಡ ಹೇಳ್ತಾ ಇರ್ತಾರೆ. ಈಗ ಅವ್ರ ಬಳಿ ಯಾರೋ ಬಂದು ಕೇಳ್ತಾರೆ, ಅವ್ರಿಗೆ ಹೀಗಾಗುತ್ತೆ ಅಂತೇಳಿ ಹೇಳೂ ಕೂಡ ಬಾರ್ದು ಅಂತೇಳಿ. ಅಂದರೆ ನಿನ್ನ ದಿನ ಇವತ್ತಿಗೆ ಅಂತ್ಯ ಆಗ್ತದೆ, ನಿಮ್ಮ ಮನೆಯಲ್ಲಿ ಇಂಥದ್ದೊಂದು ದುರ್ಘಟನೆ ನಡೀತದೆ, ಇಂಥವ್ರು ಜೀವ ಬಿಡ್ತಾರೆ, ಅವ್ರಿಗೆ ಕಾಣಿಸ್ತಿರುತ್ತೆ, ಗೊತ್ತಿರುತ್ತೆ ಏನೋ ಒಂದು ಆಗುತ್ತೆ ಅನ್ನೋದು. ಬಟ್ ಹೇಳುವಂತಿಲ್ಲ. ಹೇಳಿದ್ರು ಕೂಡ ಹೇಗೆ ಹೇಳಬೇಕು? ಇಂಡೈರೆಕ್ಟ್ಲಿ ಹೇಳಬೇಕೆ ಹೊರತು ನೇರವಾಗಿ ಹೇಳುವಂತಿಲ್ಲ. ಅದು ಪದ್ಧತಿ, ಅದು ನಿಯಮ. ಹಾಗೇನೆ ಇಲ್ಲೂ ಕೂಡ ಹಾಗೆ. ವಿಧಿಯ ವಿರುದ್ಧವಾಗಿ ಈಜಾಡುವಂಥ ಶಕ್ತಿ ಇನ್ನೂ ಕೂಡ ಯಾರಿಗೂ ಕೂಡ ಬಂದಿಲ್ಲ, ಬರೋದು ಕೂಡ ಇಲ್ಲ. ಇಲ್ಲೂ ಕೂಡ ಹಾಗೆ. ಇದು ಎಚ್ಚರಿಕೆ. ಕೋಡಿಮಠದ ಶ್ರೀಗಳು ಇಲ್ಲೂ ಕೂಡ ಕೊಟ್ಟಿರೋದು ಎಚ್ಚರಿಕೆ. ಕೋಡಿಮಠದ ಶ್ರೀಗಳಿಗೆ ಏನಾಗಬೇಕ್ರಿ? ಅವ್ರಿಗೇನಾದರೂ ಸುಳ್ಳು ಪ್ರಚಾರವನ್ನು ತೆಗೆದುಕೊಂಡು ಏನಾದರೂ ಅವರ ಸಂಸಾರವನ್ನು ಮುನ್ನಡೆಸಬೇಕು ಅಂತಿದೆಯಾ? ಇಲ್ಲ. ಸ್ವಾಮೀಜಿ ಸರ್ವಸಂಗ ಪರಿತ್ಯಾಗಿ, ಅವ್ರದ್ದು ಮಠ ಇದೆ, ಮಠವನ್ನು ಬೆಳೆಸ್ಕೊಳ್ಳೋಕೆ ಏನು ಬೇಕೋ ಅದನ್ನು ದೇವರು ಕೊಡ್ತಾನೆ. ಅದನ್ನು ಬಿಟ್ಟು ಬೇರೆ ಏನಾದರೂ ಇದೆಯಾ? ಏನೂ ಇಲ್ಲ. ಹಾಗಾಗಿ ಇಲ್ಲಿ ಕೋಡಿಮಠದ ಶ್ರೀಗಳಿಗೆ ಲಾಭ ಇದೆ ಅಥವಾ ಕೋಡಿಮಠದ ಶ್ರೀಗಳು ಇದರಿಂದ ಹೇಳೋದ್ರಿಂದ ಲಾಭವನ್ನು ಪಡ್ಕೊಳ್ತಾರೆ, ದೇವರಣೆ ಇಲ್ಲ. ಕೋಡಿಮಠದ ಶ್ರೀಗಳ ಕೆಲಸ ಏನು? ಕಾಲಜ್ಞಾನವನ್ನು ನುಡಿಯುವಂಥದ್ದು, ಅಲ್ಲಿರುವಂಥ ತಾಳೆಗರಿಯಲ್ಲಿರುವಂಥ ಒಂದೊಂದು ವಿಚಾರಗಳನ್ನು ಹೇಳುವಂಥದ್ದು. ಆ ಕಾರಣಕ್ಕೆ ಹೋಗಿಯೇ ಪತ್ರಕರ್ತರು ಅವ್ರ ಮುಂದೆ ಮೈಕ್ ಹಿಡಿಯೋದು, ಗುರುಗಳೇ ಹೇಳಿ ಅಂತ ಹೇಳ್ಬಿಟ್ಟು. ಅವಾಗ ಅವರು ಹೇಳ್ತಾ ಹೋಗ್ತಾರೆ. ಇಲ್ಲೂ ಕೂಡ ಹಾಗೆ. ಅವ್ರು ಹೇಳಿದಂಥ ಒಂದು ವಿಚಾರ ಈಗ ಸತ್ಯ ಆಯಿತು. ಎರಡನೇ ವಿಚಾರ, ಇನ್ನೊಬ್ಬ ಮಹಾ ವ್ಯಕ್ತಿ ಯಾರು ಅನ್ನೋದು ಗೊತ್ತಿಲ್ಲ. ಹಾಗೆಯೇ ಜಗತ್ತು
10 ಪಟ್ಟು ಈ ಬಾರಿ ಅಪಾಯಗಳನ್ನು ನೋಡಬೇಕಾಗಿದೆ. ಅದು ಯಾವ್ಯಾವ ರೀತಿ ಬರುತ್ತೋ ಎಲ್ಲರೂ ಕೂಡ ಕುತೂಹಲದಿಂದ ಕಾಯಲೇಬೇಕು. ಬೇರೆ ಉತ್ತರನೇ ಇಲ್ಲ ನಮ್ಮ ಬಳಿ. ನೋಡೋಣ ಏನೆಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು. ಬಟ್ ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ಕೋಟಿಮಠದ ಶ್ರೀಗಳು ಹೇಳಿರುವಂಥ ಭವಿಷ್ಯವಾಣಿ ಒಂದು ನಿಜವಾಯಿತು ಅಂತೇಳಿ ಅನಿಸುತ್ತಾ? ಹಾಗೆಯೇ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.